ಸ್ನೇಹಿತರೆ, ನಾವು ಇದುವರೆಗೂ ಕಾಳಿಂಗ ಸರ್ಪದ ವೃತ್ತಾಂತವನ್ನು ಕೇಳಿದ್ವಿ. ಈಗ ಕಾಳ್ಗಿಚ್ಚಿನಿಂದ ಗೋವುಗಳು ಮತ್ತು ಗೋಪಾಲಕರ ರಕ್ಷಣೆ ಹೇಗಾಯಿತು ಎಂಬುದರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಗೋಪಾಲಕರು ಹಸುಗಳನ್ನು ಮೇಯಿಸೋದಕ್ಕೆ ಅಂತ ಹಸಿರು ಹುಲ್ಲನ್ನು ಹುಡುಕುತ್ತಾ ಹೊರಟರು. ಹಸುಗಳು ಹಸಿರು ಹುಲ್ಲಿನ ಆಸೆಯಿಂದ ಮುಂದೆ ಮುಂದೆ ಮೇಯ್ತಾ ನೊಜೆ ಹುಲ್ಲಿನ ಕಾಡನ್ನು ಪ್ರವೇಶಿಸಿದವು. ಗೋಪಾಲಕರು ಆಟದಲ್ಲಿ ತಲ್ಲೀನರಾಗಿ ಹಸುಗಳ ಕಡೆ ಹೆಚ್ಚು ಲಕ್ಷ್ಯವನ್ನು ಕೊಡದೆ ಇರುವಾಗ ಹಸುಗಳೇನು ಮಾಡಿದ್ವು, ಹಸಿರು ಹುಲ್ಲಿನ ಆಸೆಯಿಂದ ಮುಂದೆ ಮುಂದೆ ಮೇಯ್ತಾ ಕಾಡನ್ನು ಪ್ರವೇಶಿಸಿದ್ವು. ಗೋಪಾಲರು ಆಟವನ್ನು ನಿಲ್ಲಿಸಿ ಹಸುಗಳನ್ನು ಕಾಣದೆ ಭೀತರಾದರು. ಎಲ್ಲಿ ಹೋದವು ಅಂತ ಹುಡುಕಾಡ್ತಾ ಹೊರಟರು. ಗೋವುಗಳ ಹೆಜ್ಜೆ ಗುರುತನ್ನು ಅನುಸರಿಸಿ ಹುಡುಕ್ತಾ ಹೊರಟರು. ಆದರೆ ಹಸುಗಳನ್ನು ಕಾಣದೆ ಚಿಂತಿತರಾದರು. ಆಗ ದೂರದಲ್ಲಿ ಎಲ್ಲಿಯೋ ಹಸುಗಳು ಕೂಗುತ್ತಾ ಇರತಕ್ಕಂತಹ ಧ್ವನಿಯನ್ನು ಆಲಿಸಿದರು. ಗೋಪಾಲರು ಬಳಲಿದ್ದರು. ಹಾಗಾಗಿ ಹಸುಗಳನ್ನೂ ಬಿಟ್ಟು ಬರಲಾರದೆ ಆಯಾಸದ ಕಾರಣದಿಂದ ಮುಂದೆ ಹೋಗೋದಕ್ಕೂ ಸಾಧ್ಯವಾಗದೆ ಅಲ್ಲಿನೇ ನಿಂತರು. ಕೃಷ್ಣನು ತನ್ನ ಒಂದು ಗಂಭೀರ ಧ್ವನಿಯಿಂದ ಗೋವುಗಳ ಹೆಸರನ್ನು ಕರೆದ. ಕೃಷ್ಣನು ತನ್ನ ಒಂದು ಮಧುರ ಕಂಠದಿಂದ ತಮ್ಮ ಹೆಸರನ್ನು ಉಚ್ಚರಿಸ್ತಾ ಇರತಕ್ಕಂಥದ್ದನ್ನು ಕೇಳಿ ಗೋವುಗಳು ಆನಂದದಿಂದ ಅಂಬಾ ಅಂತ ಕೂಗುತ್ತಾ ಕೃಷ್ಣನ ಕರೆಗೆ ಓಗೊಟ್ಟವು. ಆದರೆ ಆ ವೇಳೆಗೆ 4 ದಿಕ್ಕಿನಿಂದ ಕಾಳ್ಗಿಚ್ಚು ಹೊತ್ತುಕೊಂಡಿತು. ಅದರ ಜೊತೆಯಲ್ಲಿನೇ ಬಿರುಗಾಳಿನೂ ಬೀಸ್ತಾ ಇತ್ತು. ಇದರಿಂದ ದಾವಾಗ್ನಿಯು ಸಮಸ್ತ ಚರಾಚರಗಳನ್ನು ಭಸ್ಮ ಮಾಡ್ತಾ ಇತ್ತು. ತಮ್ಮ ಕಡೆಗೆ ಬರ್ತಾ ಇರತಕ್ಕಂತಹ ಬೆಂಕಿಯ ಜ್ವಾಲೆಯನ್ನು ಕಂಡು ಗೋಪಾಲರು ಮತ್ತು ಗೋವುಗಳು ಭಯಗೊಂಡರು. ಗೋಪಾಲರು ಕೃಷ್ಣ ಬಲರಾಮರನ್ನು ತಮ್ಮನ್ನು ರಕ್ಷಿಸೋ ಹಾಗೆ ಪ್ರಾರ್ಥಿಸಿದ್ರು. ಕೃಷ್ಣ ತಮ್ಮ ಬಂಧುಗಳ ಪ್ರಾರ್ಥನೆಯನ್ನು ಕೇಳಿ, ಹೆದರಬೇಡ್ರಿ, ನಿಮ್ಮ ಕಣ್ಣುಗಳನ್ನು ಮುಚ್ಕೊಳ್ರಿ ಅಂದ. ಕೃಷ್ಣನ ಆಜ್ಞೆಯಂತೆ ಗೋಪಾಲಕರು ಕಣ್ಣುಗಳನ್ನು ಮುಚ್ಚಿಕೊಂಡ್ರು. ಬಳಿಕ ಕೃಷ್ಣನು ಭಯಂಕರವಾಗಿದ್ದ ಬೆಂಕಿಯನ್ನು ತನ್ನ ಮುಖದಿಂದ ಪಾನ ಮಾಡಿದ. ನಂತರ ಗೋಪಾಲಕರನ್ನು ಕಣ್ಣು ತೆರೆಯೋದಕ್ಕೆ ಹೇಳಿದ. ಅವರು ಕಣ್ಣುಗಳನ್ನು ತೆರೆದು ನೋಡಿದಾಗ ಅವರೆಲ್ಲ ಭಾಂಡೀರಕ ವಟವೃಕ್ಷದ ಸಮೀಪದಲ್ಲಿ ಇದ್ದರು. ಎಲ್ಲಿದ್ದರೂ ಅಲ್ಲಿ ಬೆಂಕಿ ಇರತಕ್ಕಂಥ ಸೂಚನೆಯೇ ಇಲ್ಲದೆ ಇರೋ ಸ್ಥಳ ಭಾಂಡೀರಕ ವಟವೃಕ್ಷದ ಸಮೀಪದಲ್ಲಿ ಇದ್ದರು. ಇದೂ ಕೃಷ್ಣನ ಯೋಗಮಾಯೆಯೇ. ದಾವಾಗ್ನಿಯಿಂದ ಪಾರಾದದನ್ನು ಕಂಡು ಗೋಪಾಲರು ಶ್ರೀಕೃಷ್ಣನನ್ನು ದೇವರು ಅಂತಲೇ ಭಾವಿಸಿದ್ರು. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್. ನಮಸ್ಕಾರ.